ಜವಳಗಿರ ನಾಡ ಕಚೇರಿಯಲ್ಲಿ ಕಾಂಚನವಿದ್ರೆ ಕೆಲಸ ಕಾರ್ಯ ಸದ್ದಿ. ಹೌದು, ಸಿಂಧನೂರು ತಾಲೂಕಿನ ಜವಳಗಿರ ಉಪ ತಹಶೀಲ್ದಾರ್ ಶಿವಯೋಗಿ ಗೌಡ ಪಾಟೀಲ್ ಅವರಿಗೆ ಕಾಂಚನ ಕೊಟ್ರೆ ಮಾತ್ರ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ ಹಾಗೂ ವಂಶಾವಳಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ. ಇಲ್ಲದಿದ್ದರೆ ತಿರಸ್ಕೃತವಾಗುತ್ತದೆ ಎಂದು ಗ್ರಾಮದ ಚೆನ್ನಪ್ಪ ನಾಯ್ಕ ಆರೋಪಿಸಿದ್ದಾರೆ. ಈ ಶಿವಯೋಗಿ ಗೌಡ ಅವರು ಜವಳಗಿರ ನಾಡ ಕಚೇರಿಯಲ್ಲಿ ಪ್ರಭಾರಿ ಉಪ ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿಯೊಂದು ಕಾರ್ಯಕ್ಕೂ ಲಂಚ ಪಡಿತಾ ಇದ್ದಾರೆ. ಕಾಂಚಾಣ ಕೊಟ್ಟವರಿಗೆ ಮಾತ್ರ ಕೆಲಸ ಮಾಡ್ತಾ ಇದ್ದು ಇದನ್ನ ಪ್ರಶ್ನಿಸಿದ್ರೆ ರಾಜಕೀಯ ಮಾಡ್ತಿದ್ದಾರೆ. ವಂಶಾವಳಿಯಾಗ್ಲಿ ಅಥವಾ ಯಾವುದೇ ಆಗಲಿ ಜನರು ಅರ್ಜಿ ಸಲ್ಲಿಸುವ ಮುನ್ನ ಸರಿಯಾದ ದಾಖಲೆ ಪಡಿಬೇಕು. ದಾಖಲೆ ಕೊಟ್ಟರೂ ಸಹ ಸತ್ಯಾಸತ್ಯತೆ ಅರಿಯದೆ ಕೇವಲ ದುಡ್ಡು ಕೊಟ್ಟವರಿಗೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಈ ಕುರಿತು ಉಪ ತಹಶೀಲ್ದಾರ್ ಅವರಿಗೆ ಪ್ರಶ್ನಿಸಿದಾಗ, ನಾನು ಯಾವುದೇ ರಾಜಕೀಯ ಮಾಡಿಲ್ಲ, ಯಾವುದೇ ಸರಿಯಾದ ದಾಖಲೆ ಇದೆಯೋ ಅವುಗಳನ್ನು ತಕ್ಷಣ ವಿಲೇವಾರಿ ಮಾಡುತ್ತಿದ್ದು ಯಾರಿಂದಲೂ ಹಣ ಪಡೆದಿಲ್ಲ ಎಂದು ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯ್ಕ್, ಪ್ರಜಾಪವರ್ ಟಿವಿ, ಸಿಂಧನೂರು. ಎವಿಡೆನ್ಸ್ ತೋರಿಸ್ತಾರೆ, ಸುಳ್ಳು ಆರೋಪ ಮಾಡ್ತಾರೆ. ಸುಮ್ಸುಗೆ ರಾಜಕೀಯ ಮಾಡಕ್ ನಾನು ನೋಡೇ ಅಲ್ಲ ಅಲ್ರಿ. ನನ್ನ ವೋಟಿಂಗ್ ಲಿಸ್ಟ್ ಹೆಸರು ಐತೆ, ಅಲ್ಲಿ ರಾಜಕೀಯ ಮಾಡ್ತಾರೆ ಹೇಳ್ತಾರೆ. ರಾಜಕೀಯ ಮಾಡಮ್ ನಾವು ಇಲ್ಲ. ಈಗ ಎಲ್ಲ ಸರ್ ಫೀಸ್ ಗೌರ್ಮೆಂಟ್ ಇರ್ತಲ್ಲ, ನಮ್ಮ ಆಪರೇಟರ್ ತಗೋತಾನೆ. ಆಪರೇಟರ್ ಸಂಬಂಧ ಎಷ್ಟಿದೆ ಸರ್? ಗೌರ್ಮೆಂಟ್ ಫೀಸ್ ಎಷ್ಟಿದೆ ಸರ್? ಒಂದು ವಂಶಾವಳಿ ಎಷ್ಟಿರ್ತಪ್ಪ? 40 rupees ಐತಿ ಅಷ್ಟೇ. ಓನ್ಲಿ 40 rupees. ಅಲ್ಲಿ ಆನ್ಲೈನ್ ಫೈಲ್ ಬೇಕಾಗಿಲ್ಲ. ಅಲ್ಲಿ ಆನ್ಲೈನ್ ಹೋಗುತ್ತಾ, ಆನ್ಲೈನ್ ಬರ್ತೀವಿ. ದುಡ್ಡಿನ ವ್ಯವಹಾರ ಬರಲ್ಲ ಅಲ್ಲಿ. ಓಕೆ. ಸರ್ ಯಾಕೆ ಬರ್ತಾ ಇಲ್ಲ ಅಂತ ನಾವು ಕೇಳ್ತಾ ಇದ್ವಿ ಅವ್ರನ್ನ. ಏನು ಕೇಳ್ತಾ ಇದ್ರ? ಏನು ಕೇಳ್ತಾರೆ, ಸರಿ ಡ್ಯೂಟಿ ಮಾಡೋದು ಸರ್. ಸಂದೇಶ ಸುರಕ್ಷಣೆ ಅಲ್ಲಿ ಜಾಸ್ತಿ ಸೈಡ್ ಇನ್ಕಮ್ ಏನನ್ನ ಯಾಕೆ ರಿಜೆಕ್ಟ್ ಮಾಡ್ತೀನಿ ಅಂತಂದ್ರೆ, ನನ್ಗೆ ಗೊತ್ತೈತಿ ಹೇಳ್ರಿ, ಕುಲಕರ್ಣಿಯವರು ಗಿರ್ದವ್ರನ್ನ ಕೇಳ್ರಿ, ನನಗೆ ಕೇಳ್ರಿ ಅಂತ ಕೇಳ್ತದನಂತ. ಕುಲಕರ್ಣಿ ಗಿರ್ದವ್ರು ಏನು ಸರ್, ಅವ್ರು ನೀವು ಮತ್ತೆ ಮೇಲಧಿಕಾರಿ ನೀವು ಮಾಡೋದು, ಅವ್ರು ಮಾಡೋದಲ್ಲ ಅಂದ್ರೆ ಇಲ್ರಿ ಅವರೇ ಮಾಡೋದು, ನಾನು ಮಾಡಲ್ಲ ಅಂತ ಹೇಳ್ತದನ. ವಯಸ್ಸಾಗಿರ್ತಾವ, ಸಂದರ್ಶನ ತಗೋಬೇಕಂತ ಅದಕ್ಕೆ ಅಧಿಕಾರ ಇರ್ತದೆ. ಇದ್ರಾಗ ಏನು ಸಣ್ಣ ವ್ಯವಸಾಯ ಐತೆ ಅಂತ ಮಾಡಬಾರ್ದು ಅಂತ ಅವ್ರಿಗೆ ಏನಿರ್ತಂದ್ರೆ, ಇದಕ್ಕೆ ಹೋಗಿ ಮನೆಗೆ ಹೋಗಿ ಎನ್ಕ್ವೈರಿ ಮಾಡಬಹುದು, ಅವರು ಸಂದರ್ಶನ ತಗೋಬಹುದು. ಯಾಕಂತಂದ್ರೆ ವಯಸ್ಸಾಗೈತಿಲ್ಲ ಅಂತ ಕೇಳ್ಬೋದು ಈ ಅಮ್ಮನ. ಏನು ಸರ್, ಆಮೇಲೆ ಜಾಸ್ತಿ ಮಾತಾಡಿದ್ರೆ ನಾನು ತಹಸೀಲ್ದಾರ್ ದುಡ್ಡು ಕೊಟ್ಟೀನಿ, ನೀವೇನು ಮಾಡ್ಕೊಂಡ್ರಿ ಮಾಡ್ಕೋರಿ ಅಂತ ಹೇಳ್ತಾನ. ಆಮೇಲೆ ಬೇರೆ ಮಾತೇನು ಆಡಿದ್ರೆ ದಣಿಗೆ ಹೋಗಿ ಹೇಳ್ತಾನ, ಜೋಳಿಗೆ ದಣಿಯವರಿಗೆ. ಅವ್ರು ಏನು ಹೇಳ್ತಾರೆ ಪಾಪ, ಅವ್ರಿಗೆ ಏನು ಗೊತ್ತಿರ್ತೈತೆ. ನನಗೆ ಅವ್ರು ಅದಾರ ಇವ್ರು ಅದಾರ, ನಾನು ತಹಸೀಲ್ದಾರ್ ದುಡ್ಡು ಕೊಟ್ಟು ಬಂದೀನಿ, ನೀವೇನು ಮಾಡ್ಕೊಂತೀರಿ ಮಾಡ್ಕೋರಿ ಅಂತ ಹೇಳ್ತಾನಂತ. ಇದನ್ನ ಬಿಟ್ಟು ಬೇರೆ ಏನು ಕೆಲಸ ಇಲ್ಲ. ಎದಕ್ಕೆ ಮಾಡಲ್ಲ ಅಂದ್ರೆ, ಇದನ್ನ ರೊಕ್ಕ ಕೊಟ್ಟು ಬಿಟ್ರೆ ಸಾಯಂಕಾಲ ಅದಕ್ಕೆಲ್ಲ 10 ನಿಮಿಷದಾಗ ಆರ್ಡರ್ ಬ್ಯಾಗ್ ಕೊಟ್ಟು ಬಿಡ್ತದಾನೆ. ಇದನ್ನು ಅದನ್ನ ಫೋನಿಗೆ ಅಕೌಂಟಿಗೆ ದುಡ್ಡು ಹಾಕ್ತಿದ್ದಾರೆ ಅವರು. ಯಾರು? ಫಲಾನುಭವಿದವರು. ನಾವು ಹೋಗಿ ಹೇಳಿದ್ರೆ ನಮ್ಮ ರೊಕ್ಕ ತಗೋದಲ್ಲತ್ತ. ಜನ ಬಂದು ಅಮಾಯಕರು ಬಂದ್ರಂದ್ರೆ ನಿಮ್ಗೆ ಏನು ಬೇಕ್ರಿ ಅಂತ ಕೇಳ್ತಾನೆ ಫಸ್ಟ್. ಇದು ಕೆಲಸ ಆಗಿಲ್ರಿ, ನಮ್ಮ ಕೆಲಸ ನೀವು ಯಾಕೆ ನಾ ಮಾಡೋನು, ನಾನೇ ಮಾಡೋನ್ರಿ, ಯಾರು ಮಾಡೋಲ್ಲ ಅಂತೇಳಿ ಮನೆಗೆ ಹೋಗಿ 300 ರೂಪಾಯಿ ದುಡ್ಡು ಇಸ್ಕೊಂಡು ಎಬ್ಬೊಟ್ಟು 1 ತಾಸಿಗೆ ಎಬ್ಬೊಟ್ಟು ಹಾಕ್ತಾನ್ರಿ. ಈ ಕೆಲಸ ಮಾಡ್ತಾನ. ಏನಂದ್ರೆ, ನಾನು ತಹಶೀಲ್ದಾರ್ ದುಡ್ಡು ಕೊಟ್ಟು ಬಂದೀನಿ. ಯಾರು ಅವ್ರ ಹೆಸರು? ಶಿವಗಪ್ಪ ಪಾಟೀಲ್ ಅಂತೇಳಿ ಇವರು, ಶಿವಗಪ್ಪ ಪಾಟೀಲ್ ಅಂತೇಳಿ ಇವರು ಸಾಲುಗುಂದ ಒಂದು ಇಲ್ಲೆಂದು ಮಾಡ್ತಾನ್ರಿ. ಏನನ್ನು ಮಾತಾಡಿರೋ ದಣಿಯರಿಗೆ ಹೇಳ್ತಾನೆ, ಇಲ್ಲಿ ಜೋಳಿಗೆ ದಣಿಯರಿಗೆ. ಏನ್ರಿ ಮತ್ತೆ ರಾಜಕೀಯ ಮಾಡಕ್ ಬಂದಾನು ಅಥವಾ ಏನು ನಾನು ಏನು ವರ್ಕ್ ಮಾಡಕ್ ಬಂದಾನು ಗೊತ್ತಾಗ್ತಿಲ್ಲ ನನಗಿದು. ಕುಲ್ಕರ್ಣಿಯವ್ರಿಗೆ ಏನಂತ ಏನಂತಂದ್ರೆ, ನೀವು ಕೆಲಸ ಮಾಡಬೇಕಂತಂದ್ರೆ ನೀವೇನು ನನಗೆ ಮೇಲಧಿಕಾರಿ ಅಂತ ಹೇಳ್ತಾನ. ಮೇಲಧಿಕಾರಿ ನನಗೇನು ಮಾತಾಡ್ಬೇಡ್ರಿ ನೀವು ಅಂತ ಹೇಳ್ತದನಂತ. ಜಾಸ್ತಿ ರೂಲ್ಸ್ ಮಾತಾಡಿದ್ರೆ ಅಲ್ಲಿ ದಣಿಯರ ಮನೆಗೆ ಹೋಗಿ ಫೋನ್ ಹಚ್ತಾನ್ರಿ. ಕುಲ್ಕರ್ಣಿಯವ್ರಿಗೆ ಟಾರ್ಚರು, ಗಿರ್ದವ್ರಿಗೆ ಟಾರ್ಚರು, ಪ್ರತಿಯೊಬ್ಬರಿಗೆ ಟಾರ್ಚರ್ ಕೊಡ್ತಾನಂತ. ಯಾಕೆ ಟಾರ್ಚರ್ ಕೊಡ್ತೀನಿ? ನಿನ್ನ ಕೆಲಸ ಏನೈತೆ ಪ್ರೊಸೀಜರ್ ಪ್ರಕಾರ ಕೆಲಸ ಮಾಡು, ಸರಿಗಿದ್ರೆ ಮಾಡು, ಸರಿಗಿಲ್ಲ ಸಂದರ್ಶನ ತಗೋ. ಏನಾನ ನಾನು ಹೆಂಗೊಬ್ಬ ಮಾತಾಡಕ್ ಬಂದ್ರೆ ಬೇವೂರು ಸುಳ್ಳ ಮುಟ್ಬಿಟ್ರೆ ಸಾಕಾಯ್ತು ಅವ್ರಿಬ್ರು ಅಂತ ಹೇಳ್ತಾನೆ. ನಾವು ಬೇವೂರವ್ರು ಬಿಡು, ನೀನು ಇದ್ದೂರತ್ತಲ್ಲಪ್ಪ, ಇಲ್ಲಿ ಇದ್ದೂರತ್ತು ಬಂದು ಕೆಲಸ ಮಾಡು. ಬೇವೂರವ್ರದ್ದು ಏನು ಮಾತಾಡ್ತೀನಿ ನಾನು? ಇದು ಜನರಿಗೆ ಅದ್ರಿಕೆ ಹಾಕ್ಯಾನ. ಕುಲ್ಕರ್ಣಿಯವ್ರಿಗೆ ಕಣ್ಣೀರು ಬರಂಗ ಅಳಿಸ್ತಾನ ಅವ್ರನ್ನ. ಅವ್ರು ಬಾಯಿ ತೆರೆದು ಹೇಳ್ತಾರ, ಕೈ ಮುಗಿತದನ ಕುಲ್ಕರ್ಣಿ ಒಬ್ಬತ್ತಿದ್ರಾಗ. ಸರ್ ನಮ್ಗೆ ಟಾರ್ಚರ್ ಕೊಟ್ಟಾನ ಸರ್, ಏನು ಮಾಡಂದು ಮಾಡಬೇಡ ಅಂತಾನ ನಾವು ಮಾಡೋದಿಲ್ಲ ಸರ್. ಮಾಡಿದರೆ ದುಡ್ಡು ಎಷ್ಟು ಫೋನ್ಪೇಗೆ ರೊಕ್ಕ ಹಾಕ್ಸಿ ಅಂತನ್ರಿ. ಫೋನ್ಪೇಗೆ ರೊಕ್ಕ ಹಾಕಿದವರು ಸಾಕ್ಷಿ ಕೂಡ ಅದಾರ. ನಿಮ್ಗೆ ಸಾಕ್ಷಿ ಕೊಡ್ತೀರಿ ನಾನು.
ಇದು 3 ಸಲ ವಂಶವಳ್ಳಿ ರಿಜೆಕ್ಟ್ ಆಗೈತ್ರಿ.